ತುಂಬ ದಿವಸದಿಂದ ನಿಮಗೊಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೆ. ನಿಜ ಹೇಳ್ತಿದ್ದಾನೆ? ಏನಪ್ಪ ಅದು? ಕೇಳಿ. ನಮ್ಮ ಮನೆಯಲ್ಲಿ ಏನೇನೋ ನಡೀತಿದೆ, ಅದೆಲ್ಲರಿಗೂ ಗೊತ್ತಿದೆ. ಆದರೆ ಯಾರೂ ಬಾಯಿ ಬಿಡ್ತಾ ಇಲ್ಲ. ಯಾರೂ ಸಹಜವಾಗಿ ನಡ್ಕೋತಾ ಇಲ್ಲ. ಎಲ್ಲರೂ ನಾಟಕ ಆಡ್ತಿದ್ದೀರಾ ಅಂತ ಅನ್ಸುತ್ತೆ. ಅಂಥದ್ದೇನೂ ಇಲ್ಲಪ್ಪ. ಪ್ಲೀಸ್ ಕಾತಿ, ಇಷ್ಟು ದಿವಸ ಮುಚ್ಚಿಟ್ಟು ಸಾಕಾಯಿತು. ಈಗ ನನಗೆ ನಿಜ ಏನು ಅಂತ ಗೊತ್ತಾಗಬೇಕಾಗಿದೆ. ಅಪ್ಪ ಪ್ಲೀಸ್, ಆ ಥರ ಏನೂ ಸೀಕ್ರೆಟ್ಸ್ ಇಲ್ಲ. ನೀವು ಇವಾಗಿರೋ ಪರಿಸ್ಥಿತಿಯಲ್ಲಿ ನೀವು ರೆಸ್ಟ್ ಮಾಡಬೇಕು. ಏನೇನೋ ಯೋಚನೆ ಮಾಡಬೇಡಿ. ಕಾತಿ ಪ್ಲೀಸ್, ಮನಸ್ಸಿನಲ್ಲಿ ಗೊಂದಲ ಅನುಮಾನಗಳನ್ನು ಇಟ್ಕೊಂಡು ಪ್ರಶಾಂತವಾಗಿ ಇರೋದಕ್ಕಾಗತ್ತಾ? ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗತ್ತಾ? ಕಾತಿ, ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಗೌರವ ಕನ್ಸರ್ನ್ ಇದ್ರೆ ನೀನು ನಿಜ ಹೇಳಲೇಬೇಕು. ಇವತ್ತು ನಿಜ ಹೇಳಲೇಬೇಕು. ಅಪ್ಪ ಇಷ್ಟ ಹಿಡಿತಿದ್ದಾರೆ ಅಂದಮೇಲೆ ವಿಷಯ ಏನು ಅಂತ ಹೇಳೋದೇ ಒಳ್ಳೇದು. ಇಲ್ಲ ಅಂದ್ರೆ ಅವ್ರ ಹೆಲ್ತು ಇನ್ನೂ ಡಿಟೋರಿಯೇಟ್ ಆಗ್ಬೋದು. ಕಾತಿ ಪ್ಲೀಸ್ ಕಮ್ ಆನ್, ಡೋಂಟ್ ಹೆಸಿಟೇಟ್. ಅದೇನು ಅಂತ ಹೇಳು. ಅಪ್ಪ ಅದು ಹೇಳು. ಅಪ್ಪ ಮೇಡಮ್, ಡಾಕ್ಟರ್, ನೀವು ಹೇಳಿದ್ದೇನೋ ಮಾಡ್ತಿರೋದೇನೋ. ಪೇಷಂಟ್ ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದೆ. ಅವ್ರನ್ನ ಕೂರ್ಸ್ಬಿಟ್ಟು ಮಾತಾಡ್ತಿದ್ದೀರಲ್ಲ. ಐಮ್ ಸಾರಿ ಡಾಕ್ಟರ್. ಪ್ಲೀಸ್ ನೀವು ಹೊರಡಿ, ಅವ್ರನ್ನ ರೆಸ್ಟ್ ಮಾಡೋದು ಬಿಡಿ. ಅಪ್ಪ ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್. ಡೋಂಟ್ ವರಿ. ಓಕೆ, ಐಲ್ ಸಿ ಯು ಲೇಟರ್. ರೆಸ್ಟ್ ಮಾಡಿ ಸಿಸ್ಟರ್. ಎಸ್ ಡಾಕ್ಟರ್.